ರಾಮಾಯಣ ಫಿಲಮ್ ಅಲ್ಲಿ ಭಾಗಿಯಾಗಿದ್ರಲ್ಲಿ ನೀವು ಮತ್ತೆ ಯಶ್ ಅವ್ರು ಮಾತ್ರ ಅನ್ಸುತ್ತೆ. ಪೊನ್ನಿಯಿನ್ ಸೆಲ್ವನ್ ಕೆಲಸ ಮಾಡುವಾಗ ಮಣಿರತ್ನಂ ಸರ್ ಎಲ್ಲ ಹೇಳೋರು, ಲವ್ ಮಾಕ್ಟೇಲ್ 1 ಹಿಟ್ ಆಯ್ತು ಅಂತ 2 ಭಯಂಕರ ಅಬ್ಬರದಿಂದ ಏನೋ ಹೆವಿ KGF ಲೆವೆಲ್ಗೆ ಮಾಡೋಕ್ಕೋಗಿಲ್ಲ. ನಿಮ್ಮಿ ಮೂವಿಲಿ ಪರಂ ಸುಂದರಿ ಅಂತ ಹಾಡು ಬಂತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಅದು ನಾನು ಮಿಕ್ಸ್ ಮಾಡಿದ್ದು. ಬಟ್ ನಂದು ಕೃಷ್ಣದು ಮಿಲನ ಅವ್ರದ್ದು ಒಂದೇ ಇತ್ತು. ನೇತಾಗಿ ಮಾಡಿದ್ದೀವಿ, ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಮೂವಿ, ಜನರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಪೊನ್ನಿಯಿನ್ ಸೆಲ್ವನ್ 1, 2 ಸರ್ಗೆ ಅಸಿಸ್ಟೆಂಟ್ ಆಗಿ ನಾನೇ ಫುಲ್ ನೋಡಿಕೊಂಡೆ. ಮಗ ಬಾ ಹಾಗಾದ್ರೆ ಎಣ್ಣೆ ಹೊಡಿಯೋಣ ಅಂತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ನನ್ನ ಶೋ ಅಲ್ಲಿ ಕನ್ನಡದ ನ್ಯೂ ಏಜ್ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭಯಂಕರ್ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಲವ್ ಮಾಕ್ಟೇಲ್ ಅಲ್ಲಿ ಒಂಥರ ಬ್ಲಾಸಿಂಗ್ ಮಾಡಿ ಪ್ರೀತಿ ಮೂಡಿಸ್ಬಿಟ್ರಿ ಮ್ಯೂಸಿಕ್ ಮೂಲಕ. ಈಗ ಬ್ಯಾಕ್ ಬೆಂಚಸ್ ಅಲ್ಲಿ ಸ್ವಲ್ಪ ಕೂಳೆ ಕೊಡೋದಕ್ಕೆ ರೆಡಿ ಆಗಿದ್ದೀರಾ? ಹೌದು, ಡೆಫಿನೆಟ್ಲಿ. ಸೊ ಹೌ ಅಬೌಟ್ ದ ಜರ್ನಿ ಆಫ್ ಬ್ಯಾಕ್ ಬೆಂಚಸ್? ಬ್ಯಾಕ್ ಬೆಂಚಸ್ ಜರ್ನಿ ಒಂಥರ ಮಜವಾಗಿತ್ತು. ಫಿಲ್ಮ್ ಶೂಟ್ ಆಗಿ ಬಂದಿರೋದು ನನ್ನ ಕೈಗೆ. ಅದನ್ನ ನೋಡ್ಬಿಟ್ಟು ಸರ್, ರಾಜಶೇಖರ್ ಸರ್ ಡೈರೆಕ್ಟರ್ ಬಂದು ಪ್ಲಾನ್ ಹಾಕಿದ್ರು, ಈ ಸರ್ ಇಲ್ಲಿ ಈ ಥರ ಹಾಡು ಮಾಡೋಣ, ಇಲ್ಲಿ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ಒಂದು 5 ಹಾಡ್ದು ಲಿಸ್ಟ್ ಇಟ್ಕೊಂಡು ಬಂದಿದ್ರು. ಅದೀಗ 8 ಹಾಡಾಗಿದೆ. ನನ್ನ ಕೈಗೆ ಬಂದ್ಮೇಲೆ 8 ಆಗಿದೆ. ನೋಡ್ತಾ ನೋಡ್ತಾ ಈ ಸಿಚುವೇಶನ್ಗೆ ಒಂದು ಹಾಡು ಮಾಡೋಣ, ಅದಕ್ಕೂ ಮಾಡೋಣ ಅಂತ ಹೇಳ್ತಾ ಜಾಸ್ತಿ ಆಗೋಗಿದೆ ಈಗ. ಓಕೆ. ಸೊ ಇಟ್ಸ್ ಬೀನ್ ಅ ವೆರಿ ಗುಡ್ ಜರ್ನಿ. ನನ್ಗೆ ಲವ್ ಮಾಕ್ಟೇಲ್ 2 ಒಂದು ವರ್ಲ್ಡ್, ಅದು ವೀನಸ್ ಆದ್ರೆ ಇದು ಜುಪಿಟರ್. ಎರಡು ಬೇರೆ ಬೇರೆ ಸಂಬಂಧನೇ ಇಲ್ಲ ಎರಡಕ್ಕೂ. ಸೊ ನನಗೆ ಅದು ಒಳ್ಳೆ ಎಕ್ಸಸೈಸ್ ಆಸ್ ಅ ಕಾಂಪೋಸರ್. ಎರಡೂ ರೀತಿಯಲ್ಲಿ ಮ್ಯೂಸಿಕ್, ನನ್ನ ಕಾಂಪೋಸಿಷನ್ ಶಕ್ತಿನ ತೋರ್ಸಕ್ಕೆ ಇಟ್ ವಾಸ್ ಅ ಗ್ರೇಟ್ ಪ್ರಾಜೆಕ್ಟ್. ಎಸ್. ಲವ್ ಮಾಕ್ಟೇಲ್ 2 ಕಾಂಟ್ರಿಬ್ಯೂಷನ್ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯಿತು? ಹೌ ವಾಸ್ ಇಟ್? ಲವ್ ಮಾಕ್ಟೇಲ್ 2 ಐ ಥಿಂಕ್ ಮೂವಿನೇ ಚೆನ್ನಾಗಿತ್ತು. ಬಿಕಾಸ್ ನನಗೆ ಐ ಸ್ಟಿಲ್ ಬಿಲೀವ್ ದ್ಯಾಟ್ ನಿಮ್ಮ ಸಿನಿಮಾಟೋಗ್ರಫಿ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ದೇ ಆಲ್ ಕಾಂಟ್ರಿಬ್ಯೂಟ್. ಬಟ್ ಮೇಜರ್ ಇರೋದೇ ಕಥೆ ಮತ್ತು ಸ್ಕ್ರೀನ್ ಪ್ಲೇ ಮೂವಿಯಲ್ಲಿ. ಕಥೆ ಸ್ಕ್ರೀನ್ ಪ್ಲೇ ಸ್ಟ್ರಾಂಗ್ ಇಲ್ಲ ಅಂತಾದರೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು. ಈ ಚಿಕ್ಕ ಮಕ್ಳಿಗೆ ಕಥೆ ಹೇಳೋವಾಗಲೇ ಕಥೆ ಚೆನ್ನಾಗಿಲ್ಲ ಅಂದರೆ ಬೇರೆ ಕಥೆ ಹೇಳೋ ಅಂತ ಚಿಕ್ಕ ಮಕ್ಕಳೇ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಗಿವ್ ದಮ್ ವಾಟ್ ಈಸ್ ಇಂಟ್ರೆಸ್ಟಿಂಗ್, ಆ್ಯಂಡ್ ಕಥೆನೇ ಇಂಟ್ರೆಸ್ಟಿಂಗ್ ಆಗಿರಬೇಕು. ಸೊ ಕೃಷ್ಣ ಅವರು ಸ್ಟೋರಿ ಟೆಲ್ಲಿಂಗಲ್ಲಿ ಹಿ ಹ್ಯಾಸ್ ಪ್ರೂವ್ಡ್ ಅ ಪಾಯಿಂಟ್. ಅವರು ಸಖತ್ತಾಗಿ ಹೇಳ್ಕೊಡ್ತಾರೆ, ಸ್ಕ್ರೀನ್ ಪ್ಲೇನು ಚೆನ್ನಾಗಿ ಮಾಡ್ತಾರೆ, ಸ್ಟೋರಿ ಚೆನ್ನಾಗಿ ಬರೀತಾರೆ, ಡಿರೆಕ್ಷನು ಚೆನ್ನಾಗಿತ್ತು. ವೆರಿ ಸಿಂಪ್ಲಿಸ್ಟಿಕ್ ಆಗಿ ಮಾಡಿದ್ರು. ಮತ್ತು ಲವ್ ಮಾಕ್ಟೇಲ್ 1 ಹಿಟ್ ಆಯಿತು ಅಂತ 2 ಭಯಂಕರ ಅಬ್ಬರದಿಂದ ಏನೋ ಹೆವಿ KGF ಲೆವೆಲ್ಗೆ ಮಾಡೋಕ್ಕೋಗಿಲ್ಲ. ಆ ಲವ್ ಮಾಕ್ಟೇಲ್ ವರ್ಲ್ಡ್ಗೆ ಏನು ಬೇಕಿತ್ತು ಅದನ್ನೇ ಅವರು ರಚಿಸಿದ್ದಾರೆ. ಅದನ್ನೇ ಶೂಟ್ ಮಾಡಿಬಿಟ್ಟು ಅದೇ ಫ್ಲೇವರ್ನ ಮೇಂಟೈನ್ ಮಾಡಿದ್ದಾರೆ. ನಾನು ಲವ್ ಮಾಕ್ಟೇಲ್ 1 ಕೆಲಸ ಮಾಡಿದ್ದಾರೆ ರಘು ದೀಕ್ಷಿತ್ ಅವ್ರ ಜೊತೆ. ಸೊ ನಂಗೆ ಗೊತ್ತಿತ್ತು ಮ್ಯೂಸಿಕ್ದು ರೋಲ್ ತುಂಬ ಇದೆ ಲವ್ ಮಾಕ್ಟೇಲ್ ಕಥೆನ ಹೇಳೋಕ್ಕೆ, ಕ್ಯಾರೆಕ್ಟರ್ಸ್ ಅವ್ರ ಎಕ್ಸ್ಪ್ರೆಷನ್ಸ್ನ ಹೇಳೋಕ್ಕೆ ಅಂತ. ಕೃಷ್ಣ ಅವರು ಈಸ್ ಅ ಗೈ ಹೂ ರಿಲೈಸ್ ಆನ್ ಮ್ಯೂಸಿಕ್. ಇಲ್ಲಿ ಇಂಥ ಮ್ಯೂಸಿಕ್ ಬರಲೇಬೇಕು, ಮ್ಯೂಸಿಕ್ ಬಂದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋದು ಅಂತ ಅವರೇ ಎಡಿಟಲ್ಲೇ ಜಾಗ ಬಿಟ್ಬಿಡೋರು. ಸೆನ್ಸ್ ಇದೆ ಅವರಿಗೆ, ಸೆನ್ಸ್ ಇದೆ, ಮ್ಯೂಸಿಕ್ ಸೆನ್ಸ್ ಇದೆ. ಇಲ್ಲಿ ಹಾಡಬೇಡ, ಇಲ್ಲಿ ಹಾಡಬೇಕು, ಇಲ್ಲಿ ಈ ಥರ ಮ್ಯೂಸಿಕ್ ಬರಲಿ ಅಂತ ಅವರೇ ಒಂದು ಮ್ಯಾಪ್ ಮಾಡ್ಕೊಂಡಿರ್ತಾರೆ ತಲೆಯಲ್ಲಿ. ಆ್ಯಂಡ್ ಮಾಡಿ ನೋಡಿದಾಗ ವರ್ಕೌಟ್ ಆಗುತ್ತೆ ಇಲ್ವ ಅಂತ ಗೊತ್ತಾಗ್ತಿತ್ತು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿಂಪಲ್ ಥೀಮ್ಸ್ ಮಾಡಿದ್ವಿ ನಾವು ಸ್ಕೋರಿಗೆ. ಬಟ್ ಆ ಮೂವಿನೇ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಸಣ್ಣ ಮ್ಯೂಸಿಕ್ ಮಾಡಿದ್ರೇ ಚೆನ್ನಾಗಿ ಕಾಣೋದು, ಎದ್ದು ಕಾಣೋದು ಪಿಕ್ಚರ್ ಹಾಗೆ. ಸೊ ಅದೇ ನಂಗೆ ಮಜಾ ಬರೋದು ಯಾವತ್ತು. ಬಿಕಾಸ್ ನಾವು ಆ್ಯಸ್ ಅ ಕಾಂಪೋಸರ್ ಸಿಕ್ಕಾಪಟ್ಟೆ ಇನ್ಸ್ಟ್ರೂಮೆಂಟ್ಸ್ ಹಾಕೋದು, ಗಲಾಟೆ, ಅಬ್ಬರ, ಥಿಯೇಟ್ರಲ್ಲಿ ಜನರಿಗೆ ಕ್ಯೂಡ್ರಾಗಿ ಮಾಡಿಬಿಡ್ಬೇಕು ಅನ್ನೋ ರೇಂಜ್ಗೆ ನಾವು ಮಾಡಲ್ಲ ಜನರಲಿ. ದಟ್ ಈಸ್ ದ ಲಾಸ್ಟ್ ಪ್ರಿಫರೆನ್ಸ್. ಬೇಕು ಅಂತಾದರೆ ಏನಾದರೂ ಪಂಪ್ ಮಾಡಬೇಕು, ಆವಾಗ ನಾವು ಫುಲ್ ಜೋಶಲ್ಲಿ ಬಂದ್ಬಿಡ್ತೀವಿ. ಅಲ್ಲಿ ಏನು ಬೇರೆ ಇರಬಾರ್ದು, ಮ್ಯೂಸಿಕ್ ಮಾತ್ರ ಇರಬೇಕು ಹಾಗೆ. ಬಟ್ ಕಥೆ ನರೇಷನ್ ಇದ್ದಾಗ ಐ ಫೈಂಡ್ ಸಕ್ಸಸ್ ವೇರ್ ಜನರ ಕಣ್ಣಲ್ಲಿ ಹಾಗೆ ನೀರು ಬಂದ್ಬಿಡ್ಬೇಕು, ಇಲ್ಲ ಅವ್ರು ನಗ್ತಾ ಕಥೆ ಜೊತೆನೇ ಹೋಗ್ಬೇಕು. ಅಲ್ಲಿ ಮ್ಯೂಸಿಕ್ ಇದೆ ಅಂತಾನೂ ಗೊತ್ತಾಗ್ಬಾರ್ದು ಅವ್ರಿಗೆ. ಜೊತೆಗೆ ಒಂದು ಗಂಡ ಹೆಂಡತಿ ಥರ ಜೊತೆಗೆ ನಡೀತಾ ಇರಬೇಕು ಜೀವನದಲ್ಲಿ. ಆ ಥರ ಮ್ಯೂಸಿಕ್ ಮತ್ತು ವಿಡಿಯೋ, ಅದು ಒಬ್ರಿಗೊಬ್ರು ನಾವು ಇದೀವಿ ಅಂತ ಜನರಿಗೆ ತೋರಿಸ್ಕೊಡ್ಬಾರ್ದು. ಕರೆಕ್ಟ್. ಮ್ಯೂಸಿಕ್ ಓವರ್ಟೇಕ್ ಆದರೆ ವಿಡಿಯೋ ಬಿಡುತ್ತೆ, ವಿಡಿಯೋ ಓವರ್ಟೇಕ್ ಆದರೆ ಮ್ಯೂಸಿಕ್ ಸಪ್ಪಾಗಿ ಕೇಳುತ್ತೆ. ಬಟ್ ಅದೇನು ಗೊತ್ತಾಗಲ್ಲ, ಜನರು ಎಲ್ಲ ಮರ್ತು ಬಿಟ್ಟು ಪಿಕ್ಚರ್ ನೋಡೋವಾಗ ಅವ್ರ ಕಥೆನ ತೊಗೊಂಡು ಹೋಗ್ತಾರೆ ನೋಡಿ ಮನೆಗೆ ವಾಪಸ್ಸು. ದಟ್ ಇಸ್ ಅ ಸಕ್ಸಸ್. ಅದು ನಾವು ಎಲ್ಲ ಪ್ರಾಜೆಕ್ಟ್ ಮುಗಿಸಿದ್ಮೇಲೆ ನಾವು ನೋಡುವಾಗ ನಾವು ಹಾಗೆ ನೋಡ್ತೀವಿ. ಎಲ್ಲ ಮಿಕ್ಸಿಂಗ್ ಎಲ್ಲ ಆಗಿ DTS ಎಲ್ಲ ಆಗಿಬಿಟ್ಟು ಫೈನಲಿ ನೋಡಿದಾಗ ನಮ್ಮ ಮ್ಯೂಸಿಕ್ ಕೇಳ್ತಾ ಇದೆಯಾ, ವಿಡಿಯೋ ಕಾಣ್ತಿದ್ಯಾ, ಅಥವಾ ನಾವು ಕಥೆ ಒಳಗೆ ನುಗ್ಗಿದೀವ, ಅದೇ ನಮಗೆ ಯಾರ್ಡ್ ಸ್ಟಿಕ್. ಸೊ ಐ ಥಿಂಕ್ ಲವ್ ಮಾಕ್ಟೇಲ್ 2 ಅಲ್ಲಿ ಆಗಿರೋದೇ ಅದು.
ಫಸ್ಟ್ ಹಾಫ್ ಆಗಿರಲಿ, ಸೆಕೆಂಡ್ ಹಾಫ್ ಆಗಿರಲಿ, ಹೆಂಗೆ ನಿಧಿಮಾ ಮೆಮರಿಯಿಂದ ಟೇಕ್ ಆಫ್ ಆಗಿ ಫನ್ ಲೈಫಿಗೆ ಮತ್ತೆ ಅದು ಬರುತ್ತೆ. ಫ್ರೆಂಡ್ಸ್ ಎಲ್ಲ ಎಂಟ್ರಿ ಆದ ತಕ್ಷಣ ಇನ್ನೊಂದು ಹೊಸ ಹೀರೋಯಿನ್ ಎಂಟ್ರಿ ಆಗುತ್ತೆ. ಅವ್ರು ಮಡಿಕೇರಿಗೆಲ್ಲ ಹೋಗ್ತಾರೆ. ಹೋಗ್ಬಿಟ್ಟು ಆಮೇಲೆ ಎಲ್ಲಿ ಕ್ಲೈಮ್ಯಾಕ್ಸ್ ಪಾಯಿಂಟ್ ಶುರು ಆಗುತ್ತೆ, ಅಲ್ಲಿ ತನಕ ಇದ್ದಿದ್ದು ಫನ್ ಎಲ್ಲ ಉಲ್ಟಾ ಮಾಡಿ ಇಮೋಷನಲ್ ಜರ್ನಿ ತೋರಿಸ್ಬಿಟ್ವಿ ನಾವು. ಸೊ ಅದು ಮ್ಯೂಸಿಕಲ್ಲೂ ಕಥೆ ಹೇಳಬೇಕು ನಾವು, ಸ್ಕ್ರೀನಲ್ಲಿ ಇದ್ದಿದ್ದು ಹೇಳೋದಲ್ಲ. ಫೈಟ್ ಸೀನ್ ನಡೀತಾ ಇದ್ರೆ ಸುಮ್ಮನೆ ಧಮಾಲ್ ಧಿಮೀಲ್ ಅಂತ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ವಿ ಆಲ್ವೇಸ್ ಮ್ಯೂಸಿಕ್ ಆಲ್ವೇಸ್ ಫೋಕಸಸ್ ಆನ್ ಸಬ್ ಟೆಕ್ಸ್ಟ್. ಸ್ಕ್ರೀನಲ್ಲಿ ಇದೆ ಹೇಳ್ತಾರೆ. ಅದು ಪೊನ್ನಿಯಿನ್ ಸೆಲ್ವನೆಲ್ಲ ಕೆಲಸ ಮಾಡುವಾಗ ಮಣಿರತ್ನಂ ಸರ್ ಎಲ್ಲ ಹೇಳೋರು, ಇಟ್ಸ್ ಆಲ್ರೆಡಿ ದೇರ್ ಆನ್ ದ ಸ್ಕ್ರೀನ್, ಡೋಂಟ್ ಸ್ಕೋರ್ ಫಾರ್ ದ್ಯಾಟ್, ದಿಸ್ ಇಸ್ ದ ಮೀನಿಂಗ್, ದಿಸ್ ಇಸ್ ವೈ ದಿಸ್ ಸೀನ್ ಇಸ್ ದೇರ್. ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಅವ್ರದ್ದೇ ಇನ್ಸಿಡೆಂಟ್ಸ್ ಹೇಳೋದಾದ್ರೆ, ರೆಹಮಾನ್ ಸರಿಗೆ ಹೇಳೋರು ನನಗೊಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಕಂಪೋಸ್ ಮಾಡಿಕೊಡು ಅಂತ. ಅವ್ರು ಮಾಡಿಕೊಡೋರು, ಅವರೇ ಎಡಿಟ್ ಮಾಡ್ತಾರೆ. ಮ್ಯೂಸಿಕ್ ಕೊಟ್ಟರೆ ಎಲ್ಲೆಲ್ಲಿ ಬೇಕೋ ಅವ್ರು ಪ್ಲೇಸ್ ಮಾಡ್ತಾರೆ ಸರ್ ಅವ್ರ ಟೀಮಲ್ಲಿ. ಆ ರೊಮ್ಯಾಂಟಿಕ್ ಸಾಂಗ್ನ ಯಾವುದೋ ಒಂದು ಫೈಟ್ ಸೀನಿಗೆ ಅಥವಾ ಡೆತ್ ಸೀನಿಗೆ ಪ್ಲೇಸ್ ಮಾಡೋರು, ಫುಲ್ ಕಾಂಟ್ರಡಿಕ್ಷನ್. ಆವಾಗ ಒಂದು ಸೀನ್ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ತೀವಿ ನಾವು ಸಡನ್ ಆಗಿ. ಈಗ ಒಂದು ಫೈಟ್ ನಡೆದಿರುತ್ತೆ ರೋಡಲ್ಲೇ, ಸಿಂಪಲ್ ಫೈಟು, ರಿಕ್ಷಾ ಬೈಕು. ರಿಕ್ಷಾ ಅವ್ನ ಕತೆ ಕೇಳಿದ್ರೆ ಒಂದಿರುತ್ತೆ, ಬೈಕ್ ಅವ್ನ ಕತೆ ಕೇಳಿದ್ರೆ ಇನ್ನೊಂದಿರುತ್ತೆ. ನಿಮಗೆ ಒಂದೇ ಸಿಚುವೇಶನ್ಗೆ ಎರಡು ಬೇರೆ ಬೇರೆ ಆ್ಯಂಗಲಿಂದ ನಿಮಗೆ ಪಾಯಿಂಟ್ ಆಫ್ ವ್ಯೂ ಸಿಗುತ್ತೆ. ಆ ಕೆಲಸ ಮಾಡ್ಬೇಕು ಪಿಕ್ಚರಲ್ಲಿ. ಯಾವ್ದು ಜನರಿಗೆ ಕಾಣಲ್ವೋ ಅದನ್ನ ನಾವು ತೋರಿಸ್ಕೊಡ್ಬೇಕು. ಸೊ ಅದು ಇಮೋಷನಲ್ ಮೂವೀಸಿಗೆ ವರ್ಕ್ ಆಗುತ್ತೆ. ಲವ್ ಮಾಕ್ಟೇಲ್ 2 ಅಂತ ಮೂವೀಸ್ಗೆ ಅದೇ ಜೀವ. ಹೌದು. ಆ್ಯಂಡ್ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಲ್ಲ, ಯಾವ ಸಿನಿಮಾಗೆ ಮ್ಯೂಸಿಕ್ ಸ್ಕೋರ್ ಮಾಡ್ಬೇಕಾದ್ರೆ ದಿಸ್ ಗೋನಾ ಬಿ ಶ್ಯೂರ್ ಶಾರ್ಟ್ ಹಿಟ್ ಅಂತ ಅನ್ಸಿದ್ದು ನಿಮಗೆ? ನನ್ಗೆ ಲವ್ ಮಾಕ್ಟೇಲ್ 2 ಡೆಫಿನೆಟ್ಲಿ ಅನ್ಸಿತ್ತು ಹಿಟ್ ಆಗುತ್ತೆ ಅಂತ. ಐ ಮೀನ್ ರಘು ದೀಕ್ಷಿತ್ ಅವ್ರು ಮಾಡಿಲ್ಲ ಮ್ಯೂಸಿಕ್. ಸೊ ಫಸ್ಟ್ ಸಾಂಗ್ ಬಿಟ್ಟಾಗ ತುಂಬ ಬ್ಯಾಕ್ ಕ್ಲಾಶ್ ಇತ್ತು, ಅವ್ರು ಯಾಕೆ ಮಾಡಿಲ್ಲ ಅದು ಇದು ಅಂತೆಲ್ಲ. ಬಟ್ ನಂದು ಕೃಷ್ಣದು ಮಿಲನ ಅವ್ರದ್ದು ಒಂದೇ ಇತ್ತು, ನೇತಾಗಿ ಮಾಡಿದ್ದೀವಿ, ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಮೂವಿ, ಜನರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಆದಮೇಲೂ ಹಾಗೆ ನಾವು DTS ಥಿಯೇಟ್ರಲ್ಲಿ 20 ದಿನ ಕೂತು ಮಿಕ್ಸ್ ಮಾಡಿದ್ದೀವಿ. ಕೃಷ್ಣ ಅವ್ರು ದಿನ ಬರ್ತಿದ್ರು, ಕೂತು ಈ ಸೀನಿಗೆ ಹಿಂಗೆ ಮಾಡೋಣ, ಇಲ್ಲಿ ಇದು ಮ್ಯೂಸಿಕ್ ಹಾಕೋಣ, ಎಲ್ಲ ಸ್ಕೋರಿಂಗ್ ಎಲ್ಲ ಆದಮೇಲೆ ಇನ್ ಕತೆ ಇದು. ಥಿಯೇಟ್ರಲ್ಲಿ ಕೂತ್ಕೊಂಡು ವಿ ವರ್ ಡಿಸೈಡಿಂಗ್ ಇಲ್ಲಿ ಮ್ಯೂಟ್ ಮಾಡೋಣ, ಇಲ್ಲಿ ಇಡೋಣ, ಅದು ಇದು ಅಂತೆಲ್ಲ. ಅಲ್ಟಿಮೇಟ್ಲಿ ವೆನ್ ವಿ ವಾಚ್ ದ ಫಿಲ್ಮ್ ನಮ್ಗೆ ಗೊತ್ತಾಯಿತು ಇದು ಡೆಫಿನೆಟ್ಲಿ ಹಿಟ್ ಆಗುತ್ತೆ ಅಂತ. ಬಿಕಾಸ್ ಕಂಟೆಂಟೇ ಅಲ್ವಾ ಮೇಯ್ನ್ ನಮಗೆ. ಸಚ್ ಅ ಬ್ಯೂಟಿಫುಲ್ ಸ್ಟೋರಿ. ಹೆಂಡತಿ ಹೋದ್ಮೇಲೆ ಒಬ್ಬ ಯಂಗ್ ಹುಡುಗ ಅಥವಾ ಹುಡುಗಿ ಇದ್ರೆ, ಅನ್ಫಾರ್ಚುನೇಟ್ಲಿ ಗಾಡ್ ಫಾರ್ಬಿಡ್ ಪಾರ್ಟ್ನರ್ ತೀರೋದ್ರೆ ಫ್ಯಾಮಿಲಿ ಅವ್ರು ಹೇಳೋದೇ ಇನ್ನೊಂದು ಮದುವೆ ಮಾಡ್ಕೊಂತ, ಇನ್ನೊಂದು ಮದುವೆ ಮಾಡ್ಕೋತಾರೆ, ವಿಚ್ ಇಸ್ ಅ ಕಾಮನ್ ಥಿಂಗ್. ಬಟ್ ಇದರಲ್ಲಿ ಇನ್ ಅ ವೆರಿ ಬ್ಯೂಟಿಫುಲ್ ವೇ ಹಿ ಅಡಾಪ್ಟ್ಸ್ ಅ ಬೇಬಿ ಗರ್ಲ್. ಸೊ ಇನ್ನೊಂದು ಜೀವಕ್ಕೆ ಒಂದು ಸ್ಟ್ರೆಂತ್ ಕೊಟ್ಟಂಗಾಗುತ್ತೆ, ಇನ್ನೊಂದು ಫ್ಯಾಮಿಲಿ ಕೊಟ್ಟಂಗಾಗುತ್ತೆ. ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಥಾಟ್. ನೋಡಿದ ತಕ್ಷಣ ಐ ವಾಸ್ ಲೈಕ್ ವಾವ್, ಅಮೇಝಿಂಗ್ ಅಂತಾನೆ ನಂಗೆ ಅನ್ಸ್ಬಿಟ್ಟಿತ್ತು. ಡೆಫಿನೆಟ್ಲಿ ಮುಟ್ಟುತ್ತೆ ಜನರು. ಅಂಡ್ ಆ ಸಿನಿಮಾ ಬಿಟ್ಟು ಬೇರೆ ಇನ್ಯಾವ ಸಿನಿಮಾ ನನಗೆ ತುಂಬಾ ಸ್ಟ್ರೈಕಿಂಗ್ ಆಗಿ ಇಷ್ಟ ಆಗಿದ್ದು ಮ್ಯೂಸಿಕ್ ಮಾಡ್ಬೇಕಿದ್ರೇನೆ? ಇದು 2 ಪಿಕ್ಚರು, ಬಿಸಿ ಬಿಸಿ ಐಸ್ ಕ್ರೀಮ್ ಮತ್ತೆ ಬ್ಯಾಕ್ ಬೆಂಚರ್ಸ್. ಎರಡು ಅಗೇನ್ ಲವ್ ಮಾಕ್ಟೇಲ್ ವೀನಸ್ ಆದ್ರೆ, ಬ್ಯಾಕ್ ಬೆಂಚರ್ಸ್ ಜುಪಿಟರ್ ಆದ್ರೆ, ಬಿಸಿ ಬಿಸಿ ಐಸ್ ಕ್ರೀಮ್ ಅದು ಪ್ಲೂಟೋ. ಸೊ ನನ್ಗೆ ಸಿಕ್ಕಾಪಟ್ಟೆ ಅಪರ್ಚುನಿಟಿ ಸಿಕ್ತು 3 ಮೂವೀಸ್ ಅಲ್ಲಿ ಆಟ ಆಡಕ್ಕೆ. ಬ್ಯಾಕ್ ಬೆಂಚರ್ಸ್ ಇನ್ಸ್ಟೆಂಟ್ ಲವ್, ಯಾಕಂದ್ರೆ ಕಾಲೇಜು, ಆ ಕೂಳೆ, ಆ ಹಾಡುಗಳು, ಆ ಪಾರ್ಟಿ ಸಾಂಗ್ಸ್, ಅದೇ ಮಜಾ ಇರೋದು. ಮಾಡೋಕ್ ಬೋರೇ ಆಗ್ತಿರ್ಲಿಲ್ಲ ಮಾಡೋವಾಗ, ಫುಲ್ ಆಫ್ ಲೈಫ್. ಬಿಸಿ ಬಿಸಿ ಐಸ್ ಕ್ರೀಮ್ ಮಾಡೋವಾಗ ಅಗೇನ್ ಸ್ಟ್ರಾಂಗ್ ಸ್ಟೋರಿ, ಸ್ಟ್ರಾಂಗ್ ಸ್ಕ್ರಿಪ್ಟ್, ಅಮೇಝಿಂಗ್ ಆಕ್ಟಿಂಗ್. ಅದೊಂಥರ ಈ ಡಾರ್ಕ್ ಕಾಮಿಡಿ ಥ್ರಿಲ್ಲರ್ ಥರ ಮೂವಿ, ಅದು ಒಂದು ಜಾನ್ರ. ಸೊ ಅದಕ್ಕೆ ಒಂದು ಬೇರೆ ಯೋಚನೆ. ಅದರಲ್ಲೂ 8 ಹಾಡು, ಬ್ಯಾಕ್ ಬೆಂಚರ್ಸ್ ಅಲ್ಲೂ 8 ಹಾಡು, ಲವ್ ಮಾಕ್ಟೇಲ್ ಅಲ್ಲಿ 7 ಹಾಡು. ಸೊ ನಾನು ಮಾಡಿದ್ದೆಲ್ಲ ಪಿಕ್ಚರ್ ಮಿನಿಮಮ್ ನಾನು 6-7 ಹಾಡು ಮಾಡ್ತೀನಿ. ಅವ್ರಿಗೆ ಕೇಳಿರ್ತಾರ ಇಲ್ಲ ನೀವು ಮಾಡಿರೋದ? ಅವ್ರು ಫಸ್ಟ್ 4-5 ಇಟ್ಕೊಂಡು ಬರ್ತಾರೆ, ಅದು 3-4 ಇಟ್ಕೊಂಡ್ ಬರ್ತಾರೆ, ಅದು ಆಗ್ತಾ 7-8 ಆಗ್ಬಿಡುತ್ತೆ. ಬಿಕಾಸ್ ನನ್ಗೆ ಇಂಡಿಯನ್ ಸಿನಿಮಾ ಅಂದ ತಕ್ಷಣ ನಾವು ಹಾಡುಗಳು ಕೇಳಿನೇ ಬೆಳೆದವರು. ಎಸ್ಪೆಷಲಿ ಇಂಥ ಸ್ಕ್ರಿಪ್ಟಿಗೆ ಮೇ ಬಿ KGF ಅಂತ ಪಿಕ್ಚರ್ಗೆ ಬೇಡ ಇರ್ಬಹುದು. ಎಡಿಟ್ ಮೇಲೆ ಹೋಗುತ್ತೆ, ಹೆಂಗೆ ಎಡಿಟ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಹೀರೋಯಿಸಮ್ ಒಂದು ಹಾಡಿರುತ್ತೆ, ಅದೊಂದು ಅಮ್ಮನ್ ಸೆಂಟಿಮೆಂಟ್, ಅಪ್ಪನ್ ಸೆಂಟಿಮೆಂಟ್ ಇದ್ರೆ ಒಂದು ಟ್ರ್ಯಾಕ್ ಇರುತ್ತೆ. ನಾನ್ ಮಾಡಿರೋದು ಹಂಗಲ್ಲ. ಈಗ ಅರವಿಂದ್ ಶಾಸ್ತ್ರಿ ಫಾರ್ ಎಕ್ಸಾಂಪಲ್, ಅವರೇ ಎಡಿಟ್ ಮಾಡೋವಾಗ್ಲೇ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ 3 ನಿಮಿಷದ್ದು. ಇಲ್ಲಿ ಇದು ಮ್ಯೂಸಿಕ್ ಡೈರೆಕ್ಟರ್ ಅಡ್ಡ, ಏನ್ ಬೇಕಾದ್ರೂ ಮಾಡಿ ಅಂತ. ಇದನ್ನ ನಾನು ಹಿಂಗ್ ತೋರಿಸ್ಬೇಕು, ಇಲ್ಲ ನಂಗೆ ಡಯಲಾಗು ಬೇಡ, ಏನು ಬೇಡ ಅಂತ. ಫಸ್ಟ್ ಟೈಮ್ ಪಿಕ್ಚರ್ ನೋಡಿದಾಗ ನನ್ಗೆ ಅದೇ ಅನ್ಸ್ತು, ಇಡೀ ಪಿಕ್ಚರ್ದು ಡೈಲಾಗ್ ಒಂದೇ A4 ಶೀಟ್ ಅಲ್ಲಿ ಮುಗಿಸ್ಬಿಡ್ಬೋದು, ಬರ್ದು ಅಷ್ಟೇ ಇರೋ ಡೈಲಾಗ್ಸ್. ಹೌದಾ? ಎಲ್ಲ ಆಕ್ಷನ್ ಓರಿಯೆಂಟೆಡ್, ಸಖತ್ ಬೇರೆನೆ, ಅದು ಫನ್ನೇ ಬೇರೆ. ಅದೇ ಬ್ಯಾಕ್ ಬೆಂಚರ್ಸ್ ಸೈಡಿಗೆ ಬಂದ್ರೆ, ಬ್ಯಾಕ್ ಬೆಂಚರ್ಸ್ ಅಲ್ಲಿ
ಕಾಲೇಜ್ ಹುಡುಗರು ಕೂಳೆ ಮಾಡೋದು, ಅಯ್ಯೋ ಅದಂತೂ ನಾನೇ ಸರಿ ಕೇಳ್ತಿದ್ದೆ, ಸರ್ ಇದೆಲ್ಲ ಹೌದಾ ಮಾಡ್ತಾರ ಕಾಲೇಜ್ ಸ್ಟೂಡೆಂಟ್ಸ್, ಹಿಂಗೆಲ್ಲ ಮಾಡ್ತಾರ ಕಾಲೇಜ್ ಸ್ಟೂಡೆಂಟ್ಸ್ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡೋರು, ಸರ್ ನಾವು ತೋರಿಸಿದ್ ಬರೀ 20%, ಕಾಲೇಜ್ ಹುಡುಗರು ಎಲ್ಲ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಬಿಟ್ಟು ನೀವು ಮನೆಗೆ ಬಂದು ಆ 8 ಹಾಡುಗಳು ಕೇಳಿದ್ರೆ ನಿಮ್ ಫುಲ್ ಪಿಕ್ಚರ್ ನಿಮ್ ಕಣ್ ಮುಂದೆ ಕಾಣುತ್ತೆ. ಅವಾಗ ಗೊತ್ತಾಗುತ್ತೆ ಯಾಕೆ ಈ ಹಾಡು ಹಿಂಗ್ ಮಾಡಿದ್ದು, ಯಾಕೆ ಈ ಹಾಡು ಹಿಂಗ್ ಮಾಡಿದ್ದು, ಏನ್ ಹೇಳುತ್ತೆ ಅಂತ. ಬ್ಯಾಕ್ ಬೆಂಚರ್ಸ್ ಅಲ್ಲಿ ಅವ್ರ ಸಿಚುವೇಶನ್ ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹಾಡುಗಳು ಮಾಡಿದ್ದು. ಈ ಕಾಲೇಜ್ ಹುಡುಗರು ಲೈಫ್ ಅಲ್ಲಿ ಅವ್ರು ಯಾರು ಮ್ಯೂಸಿಷಿಯನ್ಸ್ ಅಲ್ಲ. ಫಸ್ಟ್ ಆಫ್ ಆಲ್ ಮೂವಿಯಲ್ಲಿ ಆಕ್ಟರ್ಸ್ ಕಾಲೇಜ್ ಹುಡುಗರು ನೋನ್ ಆಸ್ ಎ ಮ್ಯೂಸಿಷಿಯನ್. ಸೊ ಅಲ್ಲಿ ನಡೆಯುವಂತ ಕಾಲೇಜ್ ಫೆಸ್ಟ್ ಅಲ್ಲಿ ನಡೆಯುವಂತ ಹಾಡಿರ್ಲಿ ಆ ಥರ ಏನ್ ಸಿಚುವೇಶನ್ ಇಲ್ಲ. ಫಸ್ಟಿಗೆ ನಮ್ ಕಥೆ ಶುರು ಆಗೋದು ಇಲ್ಲಿಂದ ಅಂತ, ಪಿಕ್ಚರ್ ಶುರು ಆಗೋದು ಇಲ್ಲಿಂದಾನೆ, ನಮ್ಮ ಹಣೆ ಬರ ಶುರು ಆಗೋದು ಇಲ್ಲಿಂದ ಅಂತ. ಹೋಗ್ತಾ ಹೋಗ್ತಾ ಟ್ರಾವೆಲ್ ಸಾಂಗ್ ಅಂತ ರಿಲೀಸ್ ಮಾಡಿದ್ವಿ. ಸೊ ಟ್ರಾವೆಲ್ ಸಾಂಗ್ ಇಟ್ಸ್ ಅ ಸಿಚುವೇಶನ್ ವೇರ್ ಕಾಲೇಜ್ ಹುಡುಗರು ಬೈಕ್ ತಗೊಂಡು ಜಾಲಿ ರೆಡಿ ಹೋಗಿ ಬರ್ತಾರೆ ಅಂತ. ಸೊ ಅದರಲ್ಲಿ ಶಾರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇಟ್ಸ್ ಕಥೆ ಅಲ್ಲಿ ಒಂದು ಭಾಗ ಅಷ್ಟೇ, ಅದು ಆ ಮೇಜರ್ ಕಥೆಯಿಂದ ಒಂದು ಚೂರು ಸೈಡ್ ಟ್ರ್ಯಾಕ್. ಮೂರ್ಖಂಗೆ ಬುದ್ಧಿಯನ್ನು ಅಂತ VP ಸರ್ ಹಾಡಿದೆ, ಬ್ಯಾಕ್ ಬೆಂಚರ್ಸ್ ಟೈಟಲ್ ಸಾಂಗ್. ಸೊ ಅದು ಸಿಚುವೇಶನ್ ನ ಎಕ್ಸ್ಪ್ಲೇನ್ ಮಾಡುವಂತ ಹಾಡು. 5th ರೀಲ್ ಬಿಫೋರ್ ಕ್ಲೈಮ್ಯಾಕ್ಸ್ ಬರುತ್ತೆ ಹಾಡು. ಅದೆಲ್ಲ ಆಗ್ಬಿಟ್ಟು ಇವ್ರ ಜೀವನನೇ ಇಷ್ಟು, ಏನ್ ಮಾಡಿದ್ರು ಉದ್ಧಾರ ಆಗಲ್ಲ ಇವ್ರು ಅಂತ. ಬೇಸಿಕಲಿ ಫೈನಲ್ ಎಕ್ಸಾಮ್ ತಯಾರಿ ಮಾಡ್ತಿರ್ತಾರೆ ಹುಡುಗರು, ಎಲ್ಲ ತಯಾರಿ ಮಾಡ್ತಾ ಎಲ್ಲ ಸ್ಕೆಚ್ ಎಲ್ಲ ಹಾಕ್ಬಿಟ್ಟು ಟೈಮ್ ಟೇಬಲ್ ಎಲ್ಲ ಹಾಕ್ಬಿಟ್ಟು, ಮಗ ಹಿಂಗ್ 5 ದಿನ ಇದೆ ನಮ್ ಕೈಲಿ, ಹಿಂಗ್ ಓದಿದ್ರೇನೆ ಪಾಸ್ ಆಗೋದು, ಫಸ್ಟ್ ಎಲ್ರು ಫುಲ್ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಮಗ ಬಾ ರೆಡಿ ಹೊಡಿಯೋಣ ಅಂತಾರೆ. ಎಲ್ರು ಹಿಂಗ್ ಶಾಕ್ ಆಗ್ತಾರೆ, ಈಗಷ್ಟೇ ಟೈಮ್ ಟೇಬಲ್ ಹಾಕಿದೀವಿ ಓದಕ್ಕಂತ, 5 ದಿನ ಇರೋದು ಈ ಎಣ್ಣೆನಾ. ಸೊ ಅವಾಗ ಬರೋ ಸಿಚುವೇಶನ್ ಹಾಡು, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಪೇಳಿದರು ವೇಸ್ಟ್ ಮಗ, ಬೋರ್ಕಲ್ಲ ಮೇಲೆ ನೀರು ಸುರಿದಂತೆ ಅರ್ಥ. ಸೊ ಇವೇ ಸರ್ವಜ್ಞ ವಚನ ಇದು, ಅದನ್ನ ನಾವು ಪಲ್ಲವಿಗೆ ಕನ್ವರ್ಟ್ ಮಾಡಿದ್ದು. ಸೊ ಬಂಡೆಕಲ್ ಮೇಲೆ ಎಷ್ಟು ನೀರು ಹಾಕಿದ್ರು ಅಷ್ಟೇ, ಹಂಗೆ ಇವ್ರ ಮೂರ್ಖರ ಕತೆ. ಅಂಡ್ ತುಂಬಾ ಜನಕ್ಕೆ ನೀವು ರೆಹಮಾನ್ ಸರ್ ಸ್ಟೂಡೆಂಟ್ ಅಂತ ಗೊತ್ತಿಲ್ಲ, ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ, ಹೇಗಾಯ್ತು ಆ ಜರ್ನಿ? ನಾನು ಇಂಜಿನಿಯರಿಂಗ್ ಮುಗಿಸಿ 1 ವರ್ಷ ಕೆಲಸ ಮಾಡ್ತಿದ್ದೆ ಬಾಷ್ ಅಲ್ಲಿ ಬೆಂಗಳೂರಲ್ಲಿ. ಅದೆಲ್ಲ ಬಿಟ್ಬಿಟ್ಟು ಓದಕ್ಕೆ ಹೋದೆ ಮ್ಯೂಸಿಕ್. ಸೊ ಸರ್ದು KM ಕನ್ಸರ್ವೇಟರಿ ಇದೆ ಚೆನ್ನೈಯಲ್ಲಿ, KMMC ಅಂತ, ಅಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ ಡಿಪ್ಲೊಮಾ ಮಾಡಿದೆ. ಸೊ ಡಿಪ್ಲೊಮಾ ಮುಗಿಸಿದ ತಕ್ಷಣ ನನಗೆ ಅಲ್ಲಿಂದ ಕಾಲ್ಗಳು ಬರೋಕ್ಕೆ ಶುರು ಆಯ್ತು ಸರ್ ಸ್ಟುಡಿಯೋಯಿಂದ, ಬಾ ಒಂದು ಕೋರಸ್ ಸೆಷನ್ ಇದೆ ಹಾಡು, ಅಥವಾ ಪ್ಲೇ ಬ್ಯಾಕ್ ಸಿಂಗಿಂಗ್ ಒಂದು ಟ್ರ್ಯಾಕ್ ಹಾಡಬೇಕು ಅಂತ. ಸೊ ಹಂಗೆ ಶುರು ಆಗಿದ್ದು. ನಾನಲ್ಲಿ ಹೋಗ್ತಿದ್ದೆ, ಹೋಗ್ತಾ ನಾನು ಹೇಳಕ್ ಶುರು ಮಾಡಿದೆ ಅಸಿಸ್ಟೆಂಟ್ಸ್ ಹತ್ರ, ನಾನು ಪ್ರೋಗ್ರಾಮಿಂಗು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇಂಥವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ, ಇದು ನನ್ನ ಕೆಲಸ ಮುಂಚೆ ಮಾಡಿದ್ ಕೇಳಿ ಅಂತೆಲ್ಲ. ಸೊ ಅವರು ತುಂಬಾ ಫ್ರೆಂಡ್ಲಿ ಆಗಿ ಸರ್ ಇದೊಂದು ಮಾಡು ಅಂತ. ಅದನ್ನ ಆಮೇಲೆ ಸರ್ಗೆ ಕೇಳಿಸುವಾಗ ಸರ್ ನೋಟಿಸ್ ಮಾಡಿದ್ರು, ಇವ್ನು ಬರೀ ಹಾಡೋದು ಮಾತ್ರ ಅಲ್ಲ, ಇವನು ಇದು ಮಾಡ್ತಾನೆ ಅಂತ. 2018 ಅವ್ರದ್ದೊಂದು ಶೋ ಆಯ್ತು ಚೆನ್ನೈಯಲ್ಲಿ. ಆ ಶೋಗೆ ನನ್ನ ಓಪನಿಂಗ್, ಸರ್ದು ಶೋಗೆ ಓಪನಿಂಗ್ ನನ್ಗೆ ಕೊಟ್ಟಿದ್ರು, ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಮ್ಯೂಸಿಕ್. ಸೊ ಸೌಂಡ್ ಟ್ರ್ಯಾಕ್ನ ನಾನು ಪ್ರೊಡ್ಯೂಸ್ ಮಾಡಿದೆ, ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಅಲ್ಲಿಂದ ಅವ್ರ ಜೊತೆ ಪ್ರತಿ ಪ್ರಾಜೆಕ್ಟ್ ಅಲ್ಲೂ ಇದ್ದೀನಿ. ಮಿಮ್ಮಿ ಮೂವಿಲಿ ಪರಮ್ ಸುಂದರಿ ಅಂತ ಹಾಡು ಬಂತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಯ್ತು, ಅದು ನಾನು ಮಿಕ್ಸ್ ಮಾಡಿದ್ದು. ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅದ್ರಲ್ಲಿ ಹಾಡಿದ್ದೀನಿ, ಮತ್ತೆ ಮಿಕ್ಸು ನಾನೇ ಮಾಡಿದ್ದು ಹಾಗೆ. ಸೊ ಹಂಗೆ ಶುರುವಾಗಿದ್ದ ಜರ್ನಿ. ತುಂಬಾ ಮೂವೀಸ್ ಅಲ್ಲಿ ಕೆಲಸ ಮಾಡಿದೆ, ಅತರಂಗಿರೆ, ಅದು ಇದು, ಪೊನ್ನಿಯಿನ್ ಸೆಲ್ವನ್ 1, 2 ಸರ್ಗೆ ಅಸಿಸ್ಟೆಂಟ್ ಆಗಿ ನಾನೇ ಫುಲ್ ನೋಡ್ಕೊಂಡೆ. ಮ್ಯೂಸಿಕ್ ಸೂಪರ್ವೈಸರ್ ಅಂತ ಕರಿತೀವಿ. ಬಟ್ ದ ರೋಲ್ ಇಸ್, ಅಂದ್ರೆ ಇಲ್ಲಿನ ಜನರಿಗೆ ಅರ್ಥ ಆಗೋಕ್ಕೆ ಈಸಿಯೆಸ್ಟ್ ವೇ ಟು ಸೇ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಕೊಂಡೆ. ಅದಾದ್ಮೇಲೆ ಈಗ ಇನ್ನೊಂದು 2-3 ಹಿಂದಿ ಪ್ರಾಜೆಕ್ಟ್ ಶುರು ಆಗಿದೆ ದೊಡ್ಡದು. ಸೊ ಸಿಕ್ಕಾಪಟ್ಟೆ ತಮಿಳ್ ಫಿಲ್ಮ್ಸ್ ಮೇಲೆ ವರ್ಕ್ ಮಾಡಿದ್ವಿ. ಆಯಲಾನ್ ಯಾವ್ದಾವ್ದು ಬಂದಿದ್ದು 2018 ಆದ್ಮೇಲೆ ಅವ್ರು ಯಾವ್ದಾವ್ದು ಬಂದಿದ್ದೋ ಎಲ್ಲದ್ರಲ್ಲೂ ನಮ್ ಕೈ ಒಂಚೂರಿ. ಓಕೆ. ಅಂಡ್ ದ ಮ್ಯಾಗ್ನಮ್ ಓಪಸ್ ಅಪ್ಕಮಿಂಗ್ ಫಿಲ್ಮ್ ರಾಮಾಯಣದಲ್ಲೂ ಕೂಡ ವರ್ಕ್ ಮಾಡ್ತಿದ್ದೀರಾ? ಹೌದು, ಶುರುವಾಗಿದೆ ಕೆಲಸ. ಎಸ್, ಹ್ಯಾನ್ಸ್ ಜಿಮ್ಮರ್ ಸರ್ ಮತ್ತೆ ರೆಹಮಾನ್ ಅವರಿಬ್ರದ್ದು ಕಾಂಬೋಲ್ ಬರ್ತಾ ಇದೆ. ಸೊ ಅಲ್ಲಿ ಹೆಂಗೆ ರಾಮನ್ ಟ್ರ್ಯಾಕು, ರಾವಣನ್ ಟ್ರ್ಯಾಕು ಎಲ್ಲಾನು ಇನ್ನು ನಡೀತು, ಈಗಷ್ಟೇ ಶುರು ಮಾಡಿದೀವಿ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ಏನಾಗುತ್ತೆ ಅಂತ ನನಗೆ ಎಕ್ಸೈಟ್ಮೆಂಟ್. ಬಿಕಾಸ್ ಇನ್ ಕನ್ನಡದಲ್ಲಿ ಪ್ರಾಬಬ್ಲಿ ರಾಮಾಯಣ ಫಿಲಮ್ ಅಲ್ಲಿ ಭಾಗಿಯಾಗಿದ್ರಲ್ಲಿ ನೀವು ಮತ್ತೆ ಯಶ್ ಅವ್ರು ಮಾತ್ರ ಅನ್ಸುತ್ತೆ. ಹೌದು. So it's going to be huge. Yes, it's going to be very huge. Okay. Congratulations on that. And PS ಅಲ್ಲೂ ಕನ್ನಡ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ನೀವೇ ಹಾಡಿದ್ರ ಅನ್ಸುತ್ತೆ. ಹೌದು, ಪಾರ್ಟ್ 1 ಅಲ್ಲಿ ಪೊನ್ನಿ ನದಿ ಹಾಡಿದ್ದು ಸಖತ್ ಇಷ್ಟಪಟ್ಟಿದ್ರು ಜನರು. ಓಕೆ. ಹಾಗೂ ತಮಿಳಲ್ಲಿ ಕೊಡಿ ಕೊಡಿ ಅಂತ ಒಂದು ಹಾಡು ಬಂದಿತ್ತು PS1 ಅಲ್ಲಿ, ಅದು ಸಿಕ್ಕಾಪಟ್ಟೆ ಅಲ್ಲಿ ಹಿಟ್ ಆಗಿತ್ತು ತಮಿಳ್ನಾಡಲ್ಲಿ. ಸೊ ಜನರಿಗೆ ತುಂಬಾ ಇಷ್ಟ ಆಗಿದೆ. ಓಕೆ.
ಇಷ್ಟ ಆಗಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಅದೇ ಖುಷಿ ನನಗೆ. ಆ್ಯಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಹೂಮೆವರ್ ದ ಸೆಲೆಬ್ರಿಟೀಸ್ ಐ ಮೀಟ್, ವಾಟ್ ಈಸ್ ದ ಖಡಕ್ ಮೂಮೆಂಟ್ ಅಂತ ಕೇಳ್ತೀನಿ. ಅವ್ರ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ವೆರಿ ಲೈಕ್ ಇದಾಗಲ್ಲ ಅಂತ ಅಂದ್ಕೊಂಡು ಬಿಡಬೇಕಾದ್ರೆ ನಾವು ಇನ್ನೊಂದು ಟ್ರೈ ಕೊಡೋಣ ಅಂತ ಅಂದ್ಕೊಂಡು ಮಾಡಿದ್ದು, ದಟ್ ಹ್ಯಾಸ್ ಬ್ರಾಟ್ ಯು ಟಿಲ್ ಹಿಯರ್. ಸೊ ಆ ಥರದ ಖಡಕ್ ಮೂಮೆಂಟ್ ನಿಮ್ಮ ಜೀವನದ ಏನು? ನಾನು ನನ್ನ ಜಾಬ್ ಬಿಟ್ಬಿಟ್ಟು ಮ್ಯೂಸಿಕ್ ಕಲಿತೀನಿ ಅಂತ ಹೋಗಿದ್ದೆ. ಹಾಂ, ಇವಾಗ ತಮಿಳ್ ಬರಲ್ಲ. ಓಕೆ. ಇಲ್ಲಿಂದ ಹೋಗೋ ಹುಡುಗ 23 ವರ್ಷ, ದುಡ್ಡಿಲ್ಲ ಕೈಯಲ್ಲಿ. ಸಡನ್ ಆಗಿ ಚೆನ್ನೈಗೆ ಹೋಗ್ಬಿಟ್ಟು 3 ವರ್ಷಕ್ಕೆ 15 ಲಕ್ಷ ಫೀಸು. ಓ ಮೈ ಗಾಡ್. ಬಟ್ ನಂದು ಆರ್ಗ್ಯುಮೆಂಟ್ ಇದ್ದಿದ್ದೆ ಅದು. ನಾನು ತುಂಬಾ ವರ್ಷದಿಂದ ಅಂದ್ರೆ ನಾನು ರಿಯಾಲಿಟಿ ಶೋ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. 2009 ಜಿ ಕನ್ನಡ ಸರಿಗಮಪ ಗೆದ್ದಿದ್ದೆ ನಾನು, ಹಂಸಲೇಖ ಸರ್, ರಾಜೇಶ್ ಕೃಷ್ಣನ್ ಅವರೆಲ್ಲ ಇದ್ದಾಗ. ಆಮೇಲೆ ಹಿಂದಿಗೆ ಹೋಗ್ಬಿಟ್ಟು ಐ ವಾಸ್ ಇನ್ ಟಾಪ್ 9 ಜಿ ಸರಿಗಮಪ ಹಿಂದಿ ನ್ಯಾಷನಲ್ ಲೆವೆಲ್. ಅದೆಲ್ಲ ನೋಡಾದ್ಮೇಲೆ ನನಗೆ ಒಂದು ಹುಮ್ಮಸ್ ಬಂತು, ಏನೋ ಮಾಡ್ಬೋದು ಮ್ಯೂಸಿಕಲ್ಲಿ ಅಂತ. ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಅಲ್ವಾ, ಕೀಬೋರ್ಡ್ ನುಡ್ಸೋದು, ಅದ್ ಮಾಡೋದು, ಕಾಂಪಿಟೇಷನ್ಸ್ ಹಾಡೋದು. ಶಂಕರ್ ಮಹಾದೇವನ್, ನೋಡಿದ್ರೆ ನಾವು ಹಿಂಗಾಗಬೇಕು ಅಂತ ಆಸೆ. ಅದೇನೋ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇದೆಲ್ಲ ರಿಯಾಲಿಟಿ ಶೋಸ್ ಎಲ್ಲ ಆದ್ಮೇಲೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದೆ ಅವಾಗ, ಮಾಡ್ಬೋದೇನೋ ಅಂತ. ಅದು ಜಾಸ್ತಿ ಆಗ್ತಾ ಹೋಯ್ತು ಫೀಲಿಂಗ್ಸ್ ಮನ್ಸಲ್ಲಿ. ದಟ್ ವಾಸ್ ಅ ಖಡಕ್ ಮೂಮೆಂಟ್ ಆಫ್ ಮೈ ಲೈಫ್. ಪೇಪರ್ ಕೊಟ್ಟು ಚೆನ್ನೈಗೆ ಹೋಗ್ಬಿಟ್ಟು ಒಂದು ಬೋರ್ಡ್ ಓದಕ್ಕಾಗಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಬಸ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಈಗೆಲ್ಲ ಯೂಸ್ಡ್ ಆಗೋಗಿದ್ಯಾ? ಇಟ್ ಹ್ಯಾಸ್ ಬಿಕಮ್ ಯುವರ್ ಸೆಕೆಂಡ್ ಹೋಮ್. ಇಟ್ ಹ್ಯಾಸ್ ಬಿಕಮ್ ಸೆಕೆಂಡ್ ಹೋಮ್. ಅಂಡ್ ವೆರಿ ಆಲ್ ದ ಬೆಸ್ಟ್. ಜುಲೈ 19th ಬ್ಯಾಕ್ ಬೆಂಚಸ್ ರಿಲೀಸ್ ಆಗ್ತದೆ. ಅಂಡ್ ಇದೇ ಥರ ಹೆಚ್ಚೆಚ್ಚು ಕಾಂಟ್ರಿಬ್ಯೂಷನ್ KFI ಕೊಡ್ತಾನೆ ಇರಿ. ಅಂಡ್ KFI ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾನೆ ಇರಿ. ಥ್ಯಾಂಕ್ ಯು.